13ನೇ ತಾರೀಕು ಆ ಹಳ್ಳಿ ಜನ, ನೊಂದ ಕುಟುಂಬಗಳು, ನೊಂದ ಮೈಲ್ಪನಹಳ್ಳಿ ಕುಟುಂಬಗಳು, ನೊಂದ ಗೂಲ್ಕರ್ನಲ್ಲಿ ಸೇಟುದಿನಲ್ಲಿರ್ತಕ್ಕಂಥ ಕುಟುಂಬಗಳು, ಇಡೀ ತಾಲೂಕಲ್ಲಿ ಜಿಲ್ಲೆಯಲ್ಲಿ ನೊಂದಂಥವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾನು ಸಂಖ್ಯೆ ಹೇಳಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾವು ಮಾತಾಡೋಂಥ ಸಂದರ್ಭದಲ್ಲಿ ಎಲ್ರಿಗೂ ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಸತ್ಯ ಮಾತಾಡಿ ಅಂತ ನಾವು ಕೇಳ್ಕೊತೀವಿ. ಅಧಿಕಾರಿಗಳ ಜೊತೆ ಕೇಳ್ತೀವಿ, ರಾಜಕಾರಣಿಗಳು ಕೂಡ ಕೇಳ್ತೀವಿ. ಬರ್ತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡೋದು ಸೀರಿಯಸ್ ಆಗಿತ್ತು, ಅದಂತೂ ನಾವು ಕೂಡ ಹೇಳ್ತೀವಿ. ಪೊಲೀಸ್ ಇಲಾಖೆ ಕೂಡ ಮಧ್ಯಪ್ರವೇಶ ಮಾಡಿ ಇಡೀ ಸಂಪೂರ್ಣವಾದಂಥ ಇದನ್ನ ಬಗೆಹರಿಸ್ತಕ್ಕಂಥ ಪ್ರಯತ್ನ ಆಗಬೇಕಾಗಿತ್ತು. ಪೊಲೀಸ್ ಇಲಾಖೆ ಕೂಡ ಸ್ಥಳೀಯವಾಗಿರ್ತಕ್ಕಂಥವ್ರು ಸ್ವಲ್ಪ ಜಾಣ್ಮೆಯಿಂದ ಕೆಲಸ ಮಾಡೋಕ್ಕೆ ಏನು ಶಾಂತ ರೀತಿಯಿಂದ ಆಗ್ತಾ ಇದೆ, ನಮಗೇನು ಸಮಸ್ಯೆ ಇಲ್ಲ ಹೇಳ್ಕೊಂಡು ಹೋಗ್ತಾ ಇರತಕ್ಕಂಥ ರೀತಿಯಲ್ಲಿ ಇರೋದ್ರಿಂದಲೇ ಬಡವರಿಗೆ ಅನ್ಯಾಯ ಆಗಕ್ಕೆ ಸಾಧ್ಯ ಆಗಿದೆ. ಸರ್, ಪ್ರತಿಭಟನಾ ಸ್ಥಳಕ್ಕೆ ಯಾರು ಬರಬೇಕಂತ ಒತ್ತಾಯ ಇದೆ? ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗಳು AC ಅವರು ಬಂದು ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡಬೇಕು. ನಮ್ಮನ್ನು ಕರ್ಕೊಂಡೋಗಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಾರಿ ನಿರ್ದೇಶನ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ತಹಸೀಲ್ದಾರ್ ಅವ್ರ ನೇತೃತ್ವದಲ್ಲೇ ಹೋಗಿ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಉಳುಮೆ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಸರ್, ಸಮಾಜ ಕಲ್ಯಾಣ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ. ನಾನು ಸಾವಿರಾರು ಹಕ್ಕುಪತ್ರಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥ ತಹಸೀಲ್ದಾರ್ ಅವರು ಬಡವರು ಗುಡಿಸಲಾಕಿದ್ರೆ ಮೈಲ್ಪನಹಳ್ಳಿ ಹತ್ರ, ಅದು ಸರ್ಕಾರಿ ಭೂಮಿ. ಸರ್ಕಾರಿ ಭೂಮಿಯಲ್ಲಿ ಗುಡಿಸಲಾಕಿದ್ರೆ JCBಗಳನ್ನು ಎತ್ಕೊಂಡೋಗಿ ಧ್ವಂಸ ಮಾಡಿ ಬಂದಿರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಚರಿತ್ರೆ ಇದೆ. ಸೇಟ್ ಜಿಲ್ಲೆಯಲ್ಲಿ ಈಗಾಗಲೇ ಅವ್ರಿಗೆಲ್ಲ ಕೂಡ ಗುರುತಿಸಿ ಅವ್ರಿಗೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಕೂಡ ಇತ್ತು. ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲ ಒಂದು ಕಡೆ ಆಶ್ರಯ ಸಿಕ್ಕಿದ್ರೆ ಸಾಕು ಅಂತಕ್ಕಂಥದ್ದನ್ನ ಮನೆ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆಕಾಶದಲ್ಲಿ ಓಡಾಡ್ತಕ್ಕಂಥ ಗುಬ್ಬಚ್ಚಿ ಕೂಡ, ಪ್ರಾಣಿ ಪಕ್ಷಿಗಳು ಕೂಡ ಎಲ್ಲ ಒಂದು ಕಡೆ ನೆರಳಿಗೆ ಒಂದು ಮರ ಸಿಕ್ಕಿದ್ರೆ ಸಾಕು ಅಲ್ಲಿ ಒಂದು ಗೂಡಾನ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತದೆ. ಅದೇ ಮಾನವನ ಜೀವನ ಎಲ್ಲ ಒಂದು ಕಡೆ ಸರ್ಕಾರಿ ಭೂಮಿ ಸಿಕ್ಕಿದ್ರೆ ಕಟ್ಕೋಬೇಕಂತ ಅನ್ಸಲ್ವ? ಅದು ಆಳುವ ಸರ್ಕಾರಗಳ ಜವಾಬ್ದಾರಿ ಕೊಡೋದಲ್ವ, ಅವ್ರು ಕೊಡಬೇಕಾಗಿರ್ತಕ್ಕಂಥದ್ದು ಕೂಡ. ಇದು ನಮ್ಮ ಹಕ್ಕೊತ್ತಾಯ ಏನಂದ್ರೆ ಎಲ್ರಿಗೂ ಕೂಡ ಭೂಮಿ ಇರ್ತಕ್ಕಂಥವ್ರು ಭೂಮಿ ಕೊಡಬೇಕು. ಯಾರು ಇವತ್ತು ಸಿಂಗಾಟಕದ್ರಳ್ಳಿ ಕಡಿಮೆ ನಾರಾಯಣಪುರ ಆಗಿರ್ಬೋದು, ಸುದ್ದಳ್ಳಿ ಆಗಿರ್ಬೋದು, ಯಾರು ಉಳುಮೆ ಮಾಡ್ತಾ ಇರ್ತಕ್ಕಂಥ ದಾಖಲೆಗಳು ಇರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಕರ್ಕೊಂಡೋಗಿ ತಹಸೀಲ್ದಾರ್ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಾರಿ ನಿರ್ವಹಿಸಿಲ್ಲ 3 ಇಲಾಖೆ ಜೊತೆಗೆ ಸೇರಿ ಪೊಲೀಸ್ ಇಲಾಖೆಯನ್ನು ಕೂಡ ಕರ್ಕೊಂಡೋಗಿ ಅವ್ರನ್ನ ಉಳುಮೆ ಮಾಡಿಸ್ಬೇಕು. ಆ ಭೂಮಿನೇ ಅಲ್ಲ ಅವರು. ಯಾರು ಅಲ್ಲಿರ್ತಕ್ಕಂಥ ಸಿಂಗಾಟಕದ್ರಳ್ಳಿ, ಕಡಿಮೆ ನಾರಾಯಣಪುರ ಮತ್ತು ಸುದ್ದಳ್ಳಿ ಈ 3 ಜನಕ್ಕೇನು ಭೂಮಿಗಳನ್ನು ಕೊಟ್ಟಿದ್ದಾರೆ, ಆ ಭೂಮಿಗೂ ಅರಣ್ಯಕ್ಕೂ ಸಂಬಂಧನೇ ಇಲ್ಲ. ಆ ಭೂಮಿಯ ಮಾಲೀಕರು ಬಂದು ದಲಿತರು, ಅರಣ್ಯಕ್ಕೆ ಇಲಾಖೆಗೆ ಸಂಬಂಧಪಟ್ಟಂತ ಓನರೇ ಅಲ್ಲ. ಅದು ಸಂಬಂಧಪಟ್ಟಂತ ನಿಮ್ಗೆ ಏನು ದಾಖಲೆ ಇದೆ ಕೊಡಿ ಅಂದ್ರೆ ಅವ್ರು ದಾಖಲೆನೇ ಕೊಡ್ತಾ ಇಲ್ಲ. ನಾವು ಅಲ್ಲಿ ತಹಸೀಲ್ದಾರ್ ಅವರು ಧರಣಿ ಸ್ಥಳಕ್ಕೆ ಬಂದರು, DCF ಬಂದಿದ್ರು, ACF ಬಂದಿದ್ರು, RF ಕೂಡ ಇದ್ರಲ್ಲಿ. ನಾವು ಕೇಳಿದ್ವಿ ತಹಸೀಲ್ದಾರ್ ಅವರು, ಮೇಡಮ್ ಅವರೇ ನಿಮಗೆ ಒಂದು ಪ್ರಶ್ನೆ ಇದೆ, ನಮ್ಮದು ನೀವು ಕೊಟ್ಟಿರ್ತಕ್ಕಂಥ 67ನೇ ಸರ್ವೆ ನಂಬರ್ ಈ 3 ಕುಟುಂಬಗಳಿಗೆ ಅಂದರೆ ಒಟ್ಟಾರೆ ಸಿಂಗಾಟಕದ್ರಳ್ಳಿ, ಸುದ್ದಳ್ಳಿ ಮತ್ತು ಕಡಿಮೆ ನಾರಾಯಣಪುರ ಈ 3 ಹಳ್ಳಿ ಜನಕ್ಕೆ ನೀವು ಜಮೀನನ್ನು ಕೊಟ್ಟಿದ್ದೀರಲ್ವಾ, ಇದು ನಿಮ್ಮದ ಅಲ್ವಾ ಅಂತಕ್ಕಂಥದ್ದನ್ನ ದಯವಿಟ್ಟು ಸ್ಪಷ್ಟೀಕರಣ ಕೊಡಿ ಅಂತ ನಾವು ಕೇಳಿದ್ವಿ. ಸಾಗುವಳಿ ಚೀಟಿ ನಿಮ್ಮದಾ, ಪಾಣಿ ನಿಮ್ಮದಾ, ಮುಟೇಶನ್ ನಿಮ್ಮದಾ, ಸ್ವಾಧೀನ ನಿಮ್ಮದಾ, ಕಂದಾಯ ಇಲಾಖೆ ಅಂದರೆ ನೀವೇನಾ ಅಂತಕ್ಕಂಥದ್ದು ಕೇಳಿದಾಗ ನಾವು ಇನ್ನೂ ದಾಖಲೆಗಳು ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಕೊಂಡು ಹೇಳ್ತೀನಿ ಅಂತಾರೆ. ಅಷ್ಟೊತ್ತಿಗೆ ಧರಣಿ ಪ್ರಾರಂಭ ಆಗಿ 17 ದಿವಸ ಆಗಿತ್ತು. ಲೆಕ್ಕ ಧರಣಿ ಪ್ರಾರಂಭ ಆಗಿನೇ 17 ದಿವಸ ಆಗಿತ್ತು. 17 ದಿವಸ ಆದರೂ ಕೂಡ ಒಬ್ಬ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು ಅಲ್ಲಿ ಸಿಕ್ಕಾಪಟ್ಟೆ ಬಡವರು ಬಂದು ಬೀದಿಯಲ್ಲಿ ಧರಣಿ ಕೂತಿದ್ದಾರೆ. ಅವ್ರ ಪರವಾಗಿ ಇವರು ಬಂದು ಸಮಸ್ಯೆ ಏನಂತ ಕೇಳಬೇಕಾಗಿದ್ದಂಥ ತಹಸೀಲ್ದಾರ್ ಅವರು
ಸೌಜನ್ಯಕ್ಕಾದ್ರೂ ಕೂಡ ನಾನು ರೆಕಾರ್ಡ್ ಸ್ಟಡಿ ಮಾಡಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ಉತ್ತರ ಕೊಡ್ತಾರೆ ನಮಗೆ. ಆ ರೆಕಾರ್ಡ್ಸ್ ಎಲ್ಲ ಕೂಡ ನಮ್ದಿರ್ತಕ್ಕಂಥ ಮಾಹಿತಿ ಪ್ರಕಾರ ಅರ್ಧ ಗಂಟೆಯಲ್ಲಿ ಸ್ಟಡಿ ಮಾಡ್ಬೋದು, ಅರ್ಧ ಗಂಟೆಯಲ್ಲಿ ಆ ಬಡವರು ನ್ಯಾಯ ಕೊಡ್ಬೋದು. ಆದರೆ 24 ದಿವಸ ಆಗಿದೆ, 24 ದಿವಸ ಆದರೂ ಕೂಡ ಇವತ್ತು ಕೂಡ ತಹಸೀಲ್ದಾರ್ ಅವರು ಅವ್ರ ಭೂಮಿಯನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡಿಲ್ಲ. ನಾವು ಇದಕ್ಕೆ ಸಂಬಂಧವಾಗಿ ಈಗಾಗಲೇ ಯಾರಿಗೆ ನಾಗರಿಕ ಹಕ್ಕು ಜಾರಿ ನಿರ್ವಹಿಸಿದ ಕೂಡ BCF ಅವ್ರ ಮೇಲೆ, ACF ಅವ್ರ ಮೇಲೆ, RF ಅವ್ರ ಮೇಲೆ, ಫಾರೆಸ್ಟ್ ಮೇಲೆ ಎಲ್ಲ ಕೂಡ ಅಟ್ರಾಸಿಟಿ 1989 ಆಕ್ಟ್ ಪ್ರಕಾರ 1989ನೇ ಕಾಯ್ದೆ ಪ್ರಕಾರ ನಾವು ಅಟ್ರಾಸಿಟಿ ಕಂಪ್ಲೇಂಟನ್ನು ಅವ್ರ ಮೇಲೆ ಆಗಬೇಕು ಅಂತಕ್ಕಂಥದ್ದನ್ನ ಕಂಪ್ಲೇಂಟನ್ನು ನಾವು ಕೊಟ್ಟಿದ್ದೀವಿ, ಅಕ್ಲಾಜ್ಮೆಂಟ್ ತಗೊಂಡಿದ್ದೀವಿ. ಅದರ ಸಂಬಂಧವಾಗಿಯೇ ನಂದಿಗಿರಿಧಾಮ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇವತ್ತು ನಾವು ಅವ್ರ ಮೇಲೆ ಕೇಸ್ ಬುಕ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದೀವಿ. ಆದರೆ ಎರಡು ಕಡೆನೂ ಕೂಡ ಇನ್ನೂ ಕೂಡ ಕೇಸ್ ದಾಖಲು ಮಾಡದೆ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇವ್ರು ನಮ್ಗೆ ಹೇಳ್ತಾರೆ, ಒಂದು ಕಡೆ ಕಾನೂನು ಏನಿರ್ತದೆ, ಯಾವುದೇ ಒಬ್ಬ ನಾಗರಿಕರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ಲಿ FIR ಹಾಕ್ಬಿಟ್ಟು ಆ ಸತ್ಯಾಸತ್ಯತೆಯನ್ನ ಅರ್ಥ ಮಾಡ್ಕೊಂಡಿರ್ತದೆ. ನಿಜ ಆದರೆ ಚಾರ್ಜ್ ಶೀಟ್ ಹಾಕಿ, ಸುಳ್ಳಾದರೆ ಬೀರು ಪಟ್ಟು ಹಾಕಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟಿನ ಆದೇಶನ ಇವತ್ತು ಕೂಡ ಎರಡು ಕಡೆನೇ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದು ಕಡೆ ನಾವು ಹೆಜ್ಜೆ ಮುಂದಕ್ಕೆ ಹೋದಾಗ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಾರಿ ನಿರ್ದೇಶನಾಲಯ ಈ ಎರಡೂ ಕೂಡ ಈ ಜಾತಿಗಳಿಗೆ, ತುಳಿತಕ್ಕೆ ಒಳಪಟ್ಟಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು, ಇವರಿಗೆ ಮುಂದೆ ನಿಂತುಕೊಂಡು ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಈ ಎರಡೂ ಇಲಾಖೆಯ ಜವಾಬ್ದಾರಿ ಕೂಡ ಆಗಿದೆ. ನಾವು ಒತ್ತಿ ಅವ್ರನ್ನ ಕರ್ಕೊಂಡೋಗಿ ಪೆಂಡಲ್ ಅಂತ ಕುಡಿಸ್ಕೊಳ್ಳೋಕ್ಕಾಗಲ್ಲ. ಜಾರಿ ನಿರ್ದೇಶನ ಇರ್ತಕ್ಕಂಥದ್ದೇ SC/ST ಪರವಾಗಿ ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು, ದಬ್ಬಳಿಕೆ ಆಗಬಾರ್ದು, ಆಗದಿರಂಗೆ ಅಮೌಂಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಇಲಾಖೆಯವರು ಕೂಡ ಆ ಕಾಲಘಟ್ಟಕ್ಕೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು, ಅವ್ರ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಸರ್ಕಾರದ ನಿಯಮ. ಆದರೆ ಅರ್ಜಿನೂ ಕೊಟ್ಟು ಅವ್ರು ಬಂದು ಪಾಪ ಬಡವರೆಲ್ಲ ಬಂದು ಬೀದಿಯಲ್ಲಿ ಕೂತ್ಕೊಂಡ್ರು ಕೂಡ ಇವತ್ತಿಗೂ ಕೂಡ ನ್ಯಾಯ ಕೊಡೋದಕ್ಕೆ ಈ ಎಲ್ಲ ಇಲಾಖೆಗಳು ಕೂಡ ಆಗಲಿಲ್ಲ ಅಂದರೆ ಇವ್ರು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ ಕೂಡ ನಮ್ಮ ದೇಶದವರಲ್ವಾ, ಇಲ್ಲಿರ್ತಕ್ಕಂಥ ಜನ ಅಲ್ವಾ, ಇವರು ಜನಪ್ರತಿನಿಧಿಗಳಿಗೆಲ್ಲ ಕೂಡ ಓಟ್ ಕೊಟ್ಟಿಲ್ವಾ, ಕೊಟ್ಟು ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಿಲ್ವಾ, ಬರೀ ಮತಕ್ಕೆ ಮಾತ್ರ ನೀವು ಬಳಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರೆ ಆದರೆ ಅವ್ರ ಸಮಸ್ಯೆಗಳನ್ನು ಕೇಳಿಸ್ತಕ್ಕಂಥ, ತಿಳ್ಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಕೂಡ ಇಲ್ಲ ಅಂದರೆ ನಿಜವಾಗ್ಲೂ ಜನಪ್ರತಿನಿಧಿಗಳಿಗೆ ನಮ್ಮದೊಂದು ಧಿಕ್ಕಾರ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ನಾವಂತೂ ಕೂಡ ಬಿಡೋಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ಹೇಳ್ತಾ ಇದ್ದೀವಿ 25 ದಿನ, ನಾಳೆಗೆ 25 ದಿನ ಆಗ್ತದೆ. ನಾವು ಸುಮ್ಮನೆ ಆಟ ಆಡಕ್ಕೆ ಬಂದಿರ್ತಕ್ಕಂಥವ್ರಲ್ಲ, ಪಾಪ ರಕ್ಷಣೆ ಇರ್ತಕ್ಕಂಥ ಜನ ಬೀದಿಯಲ್ಲಿ ಬಂದು ಕೂತಿದ್ದಾರೆ, ಊಟಕ್ಕೆ ಇಲ್ದಿರ್ತಕ್ಕಂಥ ಜನ ಬೀದಿಯಲ್ಲಿ ಬಂದು ಕೂತಿದ್ದಾರೆ. ಕನಿಷ್ಠ ಪಕ್ಷ ಯಾಕೆ ಕೂತಿದ್ದೀರಿ ಅಂತಕ್ಕಂಥ ಕೇಳೋಂಥ ಸೌಜನ್ಯತೆ ಕೂಡ ಇಲ್ಲ ಅಂದರೆ ಕಷ್ಟ ಆಗ್ತದೆ. ಆವತ್ತಿನ ಪ್ರತಿಭಟನೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು AC ಅವರು ಸಂಪೂರ್ಣವಾಗಿ ಬಂದು ಅಲ್ಲಿ ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಬೇಕಂತಕ್ಕಂಥದ್ದನ್ನ ಇವತ್ತಿನ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇಂಥ ತಹಸೀಲ್ದಾರ್ ಈ ಎಲ್ಲೇ ಕೆಲಸ ಮಾಡಿದ್ರು ಕೂಡ ಈ ಬಡವರಿಗೆ ಎಲ್ಲೋದ್ರೂ ಕೂಡ ಅನ್ಯಾಯ ಆಗ್ತದೆ ವಿನಃ ನ್ಯಾಯ ಸಿಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಒತ್ತಾಯ ಕೂಡ ಏನಾಗಿದೆ ಅಂದರೆ ಕಾನೂನುಬದ್ಧವಾಗಿರ್ತಕ್ಕಂಥ ದಾಖಲೆಗಳನ್ನೇ ಕಾನೂನುಬದ್ಧವಾಗಿ ಯಾರ ಹೆಸರಲ್ಲಿದೆ ಅವ್ರಿಗೆ ರಕ್ಷಣೆ ಕೊಡೋದನ್ನು ಬಿಟ್ಬಿಟ್ಟು ಕಾನೂನಿಗೆ ರಕ್ಷಣೆ ಇಲ್ದಿರ್ತಕ್ಕಂಥವ್ರು ಪರವಾಗಿ ನಿಂತ್ಕೊಳ್ಳೋದಾದ್ರೆ ನೀವು ನಮ್ಗೆ ಯಾಕೆ ಬೇಕಾಗಿಲ್ಲ. ನೀವು ಎಲ್ಲರೂ ಒಂದು ಕಡೆ ಬೇರೆ ಕಡೆ ಆಫೀಸ್ ಕೆಲಸ ಹಾಕಿಸ್ಕೊಂಡು ಕೆಲಸ ಮಾಡ್ಕೊಂಡಿರೋದು ವಾಸಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಸ್ನೇಹಿತರೆ, ಬಂದ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಎಲ್ಲ ಯಾರು ಕುಟುಂಬಗಳಿದೆ, ಭೂಮಿ ಮಂಜೂರಾಗಿರ್ತಕ್ಕಂಥ ಕುಟುಂಬಗಳಿದ್ದಾವೆ, ಅವನ್ನೆಲ್ಲ ಕೂಡ ಹೋಗಿ ಒಂದೊಂದು ಕೂಡ ಇಂಚು ಕೂಡ ಜಿಲ್ಲಾಧಿಕಾರಿಗಳಿಗೆ ಗಮನ ಸೆಳೀತಕ್ಕಂಥ ರೀತಿಯಲ್ಲಿ ಅವರಿಗೆ ಮನವರಿಕೆ ಆಗುವಂಥ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತಂದಿದ್ವಿ.
ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಎಲ್ಲರೂ ಕೂಡ ಎಲ್ಲರ ಸಮಸ್ಯೆಯನ್ನು ಕೂಡ ಆಲಿಸಿ ಕೇಳಿದ್ದಾರೆ. ನ್ಯಾಯ ಕೊಡ್ಲಿಕ್ಕೆ ಅದೇನೇನು ಪ್ರಯತ್ನ ಮಾಡ್ಬೇಕು ನಾನೆಲ್ಲ ಕೂಡ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ನಮ್ಗೆ ಕೊಟ್ಟಿದ್ದಾರೆ. ಆ ಭರವಸೆ ಮೇಲೇ ಆವತ್ತು ನಾವು ತೆಗೆದುಕೊಳ್ಬೇಕಾಗಿದ್ದಂಥ ಕಾರ್ಯಕ್ರಮವನ್ನು ಕೂಡ ನಾವು ಸ್ವಲ್ಪ ದಿವಸ ಮುಂದಿಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಯಾಕಂದರೆ ಜಿಲ್ಲಾಧಿಕಾರಿಗಳು ಕೂಡ ಈ ಬಡವರ ಪರವಾಗಿ, ಸಮಾಜದ ಪರವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಶ್ರಮ ವಹಿಸ್ತಾ ಇರೋದ್ರಿಂದ ಅವ್ರು ನ್ಯಾಯ ಕೊಡ್ತಕ್ಕಂಥ ಮಧ್ಯಸ್ಥಿಕೆಯನ್ನು ವಹಿಸ್ಬಿಟ್ಟು ನ್ಯಾಯ ಕೊಡ್ತಕ್ಕಂಥ ನಂಬಿಕೆ ಕೂಡ ಇವತ್ತಿಗೂ ಕೂಡ ನಮಗಿದೆ. ಇದರ ಸಂಬಂಧವಾಗಿದೆ ನಾವು ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ 13ನೇ ತಾರೀಕು ತಹಸೀಲ್ದಾರ್ ಅವರ ವೈಫಲ್ಯವನ್ನು ಖಂಡಿಸಿ, ಅರಣ್ಯ ಇಲಾಖೆಯ ದೌರ್ಜನ್ಯವನ್ನು ಖಂಡಿಸಿ, ಆ ಬಡವರಿಗೆ ಏನು ಸಾಮಾಜಿಕ ನ್ಯಾಯ ಕೊಡಬೇಕಾಗಿದ್ದಂಥವ್ರು ಇಷ್ಟೊತ್ತಿಗೆ ಅವ್ರು ಕರ್ಕೊಂಡಿದ್ದು ಭೂಮಿಯನ್ನು ಬಿಟ್ಟು ಉಳುಮೆ ಮಾಡೋಕ್ಕೆ ಮುಂದೆ ನಿಂತ್ಕೊಂಡು ಕೊಡಬೇಕಾಗಿದ್ದಂಥ ತಹಸೀಲ್ದಾರ್ ಅವರು ಸಂಪೂರ್ಣವಾಗಿ ವಿಫಲ ಆಗಿರೋದ್ರಿಂದ ಅವರ ತಹಸೀಲ್ದಾರ್ ಕಚೇರಿಗೆ ನಾವೆಲ್ಲ ಕೂಡ ಮುತ್ತಿಗೆ ಹಾಕೋ ಮುಖಾಂತರ ನಾವು ಈ ಜಿಲ್ಲೆಯಿಂದ ಅವರನ್ನು ಹೊರದೂಡಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಜನಸಂಘ ಸಮಿತಿ, ಕರ್ನಾಡು ರೈತ ಸಂಘಟನೆಯಿಂದ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದರ ಪೂರಕವಾಗಿ ಏನು DF ಆಫೀಸ್ ಮುಂದೆ ಬೆಳೆದು ಕೂತಿರ್ತಕ್ಕಂಥ ಕುಟುಂಬಗಳಿದ್ದಾವೆ, ಅವರಿಗೆ ಬೆಂಬಲವಾಗಿ ಈ ಜಿಲ್ಲೆಯ 8 ತಾಲೂಕಿನ ಜನ, 8 ತಾಲೂಕಿನ ಸಂಘಟನೆಯ ಪದಾಧಿಕಾರಿಗಳು ಅವರ ಬೆಂಬಲವನ್ನು ಕೊಡಲಿಕ್ಕೆ ಅವತ್ತೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಬಾಗೇಪಲ್ಲಿ ಆಗಿರ್ಬೋದು, ಚೇಳೂರು ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಶಿಲಘಟ್ಟ ಆಗಿರ್ಬೋದು, ಮಂಚನಹಳ್ಳಿ ಆಗಿರ್ಬೋದು, ಗೌರಿಬಿದನೂರು ಆಗಿರ್ಬೋದು, ಗುಡಿಬಂಡೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಕೂಡ ಸೇರಿ ಎಲ್ಲರೂ ಕೂಡ ಅವತ್ತು ಭಾಗವಹಿಸ್ತಾ ಇರ್ತಕ್ಕಂಥದ್ದಿದೆ. ಅದ್ರ ಜೊತೆಯಲ್ಲೆಲ್ಲೂ ಕೂಡ ಮೈಲಪನಹಳ್ಳಿ ಮತ್ತು ಸೇಡಿದ್ದೀನಿ ತಮಗೆ ಗೊತ್ತಿದೆ. ಇವತ್ತು ಬಡವರ ಪರವಾಗಿ ಅಂತ ಹೇಳ್ಕೊಳ್ತಕ್ಕಂಥ ಸಾಲ ತಗೊಂಡು ಅದು ನಿಮಗೆ ಗೊತ್ತಿರೋ ಹಾಗೆ ವಾರನೂ ಕೂಡ ಅವ್ರು ಶನಿವಾರ ಭಾನುವಾರ ದುಡ್ಡು ಕಟ್ಟಬೇಕು. 24 ದಿವಸದ ಆ ಕುಟುಂಬಗಳೆಲ್ಲ ಕೂಡ ಅಲ್ಲಿ ಬಂದು ಧರಣಿ ಕೂತಿದ್ದಾರೆ. ಕೂಲಿಗೆ ಹೋದ್ರೆ ಜೀವನ ಇಲ್ಲಾಂದ್ರೆ ಇಲ್ಲ. ಸ್ತ್ರೀಶಕ್ತಿ ಗುಂಪಾಗಿರ್ಬೋದು ಅಥವಾ ಬೇರೆ ಬೇರೆ ಚಿಕ್ಕಪಂಡಿಗಳಲ್ಲಿ ದುಡ್ಡು ತಗೊಂಡಿರ್ತಾರೆ. ಆಮೇಲೆ ಬೇರೆ ಬೇರೆ ಜೀವನ ನಡಿಬೇಕು. ಮಕ್ಕಳು ಓದಂತ ಮಕ್ಕಳಿಗೆ ಪೆನ್ನು ಪೇಪರ್ ಬುಕ್ ಕೊಡಿಸ್ಬೇಕು. ಗೊತ್ತಾಗಲ್ವ ಸರ್ ಇವ್ರಿಗೆ? ಅವ್ರು ಬಂದು ಅಲ್ಲಿ ಕುತ್ಕೊಂಡ್ರೆ ಪೆನ್ನು ಬುಕ್ ಅವ್ರ ಮಕ್ಕಳಿಗೆ ಯಾರು ಕೊಡಿಸ್ತಾರೆ? ಆ ಮಕ್ಕಳಿಗೆ ಸ್ನಾನ ಯಾರು ಮಾಡಿಸ್ತಾರೆ? ಬಟ್ಟೆ ಯಾರು ಹಾಕ್ತಾರೆ? ಕರ್ಕೊಂಡೋಗಿ ಊಟ ಯಾರು ಮಾಡ್ಕೊಡ್ತಾರೆ? ನಾವು ತಗೊಂಡಿರೋ ಸಾಲ ಇವ್ರು ಪಾಪ ಎಲ್ಲಿ ಗ್ರಾಮೀಣ ಬ್ಯಾಂಕೋ, ವೈಶ್ಯ ಬ್ಯಾಂಕೋ ಅಥವಾ ಕೆನರಾ ಬ್ಯಾಂಕೋ, ಇನ್ನೊಂದು ಬ್ಯಾಂಕ್ ಸಾಲ ತಗೊಂಡಿರ್ತಾರೆ. ಆ ಬ್ಯಾಂಕಿಗೆ ಹೆಂಗ್ ಸಾಲ ಕಟ್ತಾರೆ ಅಂತಕ್ಕಂಥ ಗೊತ್ತಾಗಲ್ಲ ಅಂದ್ರೆ ನೀವು ಹೆಂಗೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲಾ ಕೂಡ ಆಗು ಹೋಗುಗಳನ್ನ ಸಂಪೂರ್ಣವಾಗಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಎಲ್ಲಾ ಕೂಡ ಗಮನಿಸ್ಬೇಕಲ್ವಾ? ಏನಿದು? ಇದೇನು ಪ್ರಜಾಪ್ರಭುತ್ವನ ಇಲ್ಲ ಬಂಡವಾಳಶಾಹಿಗಳ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೀರಾ? ಯಾರ ಪರವಾಗಿ ಮಾಡ್ಲಿಕ್ಕೆ ಬಂದಿದ್ದೀರಾ? ನಾವೆಲ್ಲ 3 ದಿವಸ ಆಗಿದೆ. 3 ದಿವಸ ಆಗಿದೆ. ಜಿಲ್ಲಾಧಿಕಾರಿಗಳು ಇದು ಮಧ್ಯಪ್ರವೇಶ ಮಾಡಲೇಬೇಕು. ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಅವ್ರು ಮಾಡ್ತಾರೆ ಅಂತಕ್ಕಂಥ ಗೌರವ ಕೂಡ ನಮಗಿದೆ. ಅವ್ರ ಕಡೆಯಿಂದನೇ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. AC ಅವರು ಕೂಡ ಮಧ್ಯಪ್ರವೇಶ ಮಾಡಿ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮೈಲಪನಹಳ್ಳಿ ಆಗಿರ್ಬೋದು, ಮತ್ತೆ ಸೇಠದಲ್ಲಿ ಗೂಲ್ಕನಹಳ್ಳಿದಾಗಿರ್ಬೋದು, ಈ ಭೂಮಿಗಳಿಗೆ ಕೂಡ ಸಂಪೂರ್ಣವಾಗಿ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಾವು ಒತ್ತಾಯ ಮಾಡಿದ್ವಿ. ಈಗಾಗಲೇ ಈ ಪಾಂಪ್ಲೆಟ್ ಅಲ್ಲಿ ಕೂಡ ಅವ್ರ ಡಿಮಾಂಡ್ ಅನ್ನು ಇಕ್ಕಿದ್ವಿ ಸರ್. ಯಾವುದೋ ನಿಮಗೆ ಗೊತ್ತಿದೆ 21, 25 11 ದಿನ ಕಾಲ ನೀವೆಲ್ಲ ಕೂಡ ಬಂದಿದ್ರು ತಾಲೂಕು ಆಫೀಸ್ ರೆಡಿ ಮಾಡುವಾಗ ಒಂದೇ ಒಂದು ಬೇಡಿಕೆಯನ್ನ ಇವತ್ತು ಕೂಡ ತಹಸೀಲ್ದಾರ್ ಬಗೆಹರಿಸಿಲ್ಲ.